ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಿಸ್ಮಾರ್ಟ್. ಫ್ರೆಂಡ್ಸ್, KCT 2025 ಅಪ್ಡೇಟಿಂಗ್ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆಲ್ಲ ಗೊತ್ತಿರೋಗೆ ನಾಳೆಯಿಂದ 23rd January 2025 ಇಂದ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ KCT 2025 ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾಯಿದೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಭಾಳ ಸ್ಟೂಡೆಂಟ್ಸು ಯಾವ ಟೈಮ್ ಸ್ಟಾರ್ಟ್ ಆಗ್ಬೋದು ಮತ್ತು ಪ್ರೊಸೀಜರ್ ಏನೇನಿರುತ್ತೆ ಅಂತ, ಅಂದರೆ ಪ್ರತಿ ವರ್ಷ ಯಾವ ರೀತಿ ಇರುತ್ತೆ ಮತ್ತು ಪ್ರತಿ ವರ್ಷ ಏನು ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಹೇಳ್ತೀನಿ. ಫ್ರೆಂಡ್ಸ್, ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಹಾಕೊಂಡು ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ನಾಳೆ ಎಷ್ಟು ಸ್ಟಾರ್ಟ್ ಆಗುವಂಥ ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ. ಮೊದಲು ಫ್ರೆಂಡ್ಸ್, ಪ್ರತಿ ವರ್ಷ ಸ್ಟೂಡೆಂಟು ಮಿಸ್ಟೇಕ್ ಮಾಡೇ ಮಾಡ್ತಾರೆ. ಯಾಕಂದರೆ ನೋಡಲ್ಲ, ಕರೆಕ್ಟಾಗಿ ನೋಡಲ್ಲ, ಬ್ಲೈಂಡ್ಲಿ ಅಪ್ಲೈ ಮಾಡ್ತಾರೆ, ಲಾಸ್ಟಲ್ಲಿ ನೋಡ್ತಾರೆ. ಆಮೇಲೆ KCT ಎಕ್ಸಾಮ್ ಬರೆದ್ಮೇಲೆ ರಿಸಲ್ಟ್ ಬರ್ತಲ್ಲ, ಅವಾಗ ಯೋಚನೆ ಮಾಡ್ತಾರೆ. ಸೊ ನನ್ನ ಮಿಸ್ಟೇಕ್ ಆಗಿತ್ತು, ನನ್ನ ಕ್ಯಾಟಗರಿ ಮಿಸ್ಟೇಕ್ ಆಗಿತ್ತು, ನಂದು RD ನಂಬರು ಎಕ್ಸ್ಪೈರ್ ಆಗಿದೆ, ನಮ್ಮದು ಇನ್ಕಮ್ ಅಂಡ್ ಕಾಸ್ಟ್ ಸರ್ಟಿಫಿಕೇಟ್ ಅಂತ ಭಾಳ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು. ಫ್ರೆಂಡ್ಸ್, ಕಾಮನ್ ಮಿಸ್ಟೇಕ್ ಎಲ್ಲೆಲ್ಲಿ ಆಗೋದು ಅಂದರೆ ಮೇನ್ ಇಂಪಾರ್ಟೆಂಟ್ ನಿಮ್ಗೆ ಬೇಕಾಗಿರೋದು ಒಂದು, ಈ ವರ್ಷ ಏನಾಗಿದೆ ಅಂದರೆ ಆಟೋಮೆಟಿಕ್ ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ. ಸೊ ನೋ ನೀಡ್ ಟು ವರಿ ಅಬೌಟ್ ಇಟ್ಟು. ಯಾವ ರೀತಿ ಮಾಡ್ತಾಯಿದ್ದಾರೆ, ಪ್ರತಿ ವರ್ಷ ಏನು ಮಾಡ್ತಿದ್ದೆ ಅಂದರೆ ನೀವು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಿತ್ತು, ಅವ್ರು ವೆರಿಫೈ ಮಾಡಿ ಕೊಡ್ತಿದ್ರು. ಈ ವರ್ಷ ಏನಾಗಿದೆ ಅಂದರೆ ನೀವು ಜಸ್ಟ್ ಎಂಟರ್ ಮಾಡೋದು ಅಷ್ಟೇ. ಫಾರ್ ಎಕ್ಸಾಂಪಲ್ಲು, ನೀವು ಇನ್ಕಮ್ ಅಂಡ್ ಕಾಸ್ಟ್ ಸರ್ಟಿಫಿಕೇಟ್ ಇತ್ತಂದರೆ ನಿಮ್ಮದು ಜಸ್ಟ್ RD ನಂಬರ್ ಎಂಟರ್ ಮಾಡೋದು, ಆಟೋಮೆಟಿಕ್ಕು ಅಲ್ಲಿ ಡಿಪಾರ್ಟ್ಮೆಂಟ್ ಹೋಗುತ್ತೆ, ಅದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಹೋಗಿ ಆಟೋಮೆಟಿಕ್ ಫೆಚ್ ಆಗುತ್ತೆ ನಿಮ್ಮ ರಿಸಲ್ಟು. ಸೊ ನಿಮ್ಮದು ಎಷ್ಟು ಇನ್ಕಮ್ ಇದೆ ಅಂತ ಆಟೋಮೆಟಿಕ್ ಫೆಚ್ ಆಗುತ್ತೆ, ಆಟೋಮೆಟಿಕ್ ವೆರಿಫೈ ಆಗುತ್ತೆ. ಸೊ ನಿಮಗೆ ಜಾಸ್ತಿ ಟೆನ್ಷನ್ ತೊಗೊಳೋಂಗಿಲ್ಲ, ಜಸ್ಟ್ ಅಪ್ಲೈ ಮಾಡಿದ್ರೆ ಸಾಕು, ವೆರಿಫೈ ಆಗಿಬಿಡುತ್ತೆ, ಆಟೋಮೆಟಿಕ್ ವೆರಿಫೈ ಆಗುತ್ತೆ. ಅದೇ ರೀತಿ ನಿಮ್ಮದು ಸ್ಟಡಿ ಡೀಟೇಲು ಆಟೋಮೆಟಿಕ್ ವೆರಿಫೈ ಯಾವ ರೀತಿ ಮಾಡುತ್ತೆ, SAT ID ಇದೆಯಲ್ಲ, ನಿಮಗೆಲ್ಲ ಗೊತ್ತಿರೋ ಆಲ್ರೆಡಿ SAT ID SLC ಆದಮೇಲೆ ನೀವು ಕ್ರಿಯೇಟ್ ಮಾಡಿರ್ತಾರಲ್ಲ SAT ID, ಆ ID ಎಂಟರ್ ಮಾಡಿದ ತಕ್ಷಣ ಸಾಕು. ಎಂಟರ್ ಆದ ತಕ್ಷಣ ನಿಮಗೆ ಆಟೋಮೆಟಿಕ್ ಡಿಟೆಕ್ಟ್ ಮಾಡ್ತಾ ಇದೆ, ನೀವು SLC ಮಾರ್ಕ್ಸ್ಗೂ ಎಲ್ಲ ಡೀಟೇಲ್ ಆಗಿ ನಿಮ್ಮದು ಏನು ಸ್ಟಡಿ ಡೀಟೇಲ್ ಎಲ್ಲ ಫೆಚ್ ಆಗ್ತಾ ಇದೆ. ಸೊ ನಿಮಗೆ ಈ ಸತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ತಲೆ ಕೆಡಿಸ್ಕೊಂಗಿಲ್ಲ. ಆದರೆ ಇಂಪಾರ್ಟೆಂಟ್ ಏನಂದರೆ ನಿಮ್ದು ಇನ್ಕಮ್ ಅಂಡ್ ಕಾಸ್ಟ್ ಸರ್ಟಿಫಿಕೇಟ್ ಬೇಕೇ ಬೇಕು. ಲೇಟೆಸ್ಟ್ ಆಗಿರೋದು ನೋಡ್ಕೊಳ್ಳಿ, ಎಕ್ಸ್ಪೈರ್ ಆಗಿಲ್ಲ ಅಂತ ನೋಡ್ಕೊಳ್ಳಿ ಸ್ವಲ್ಪ. ಯಾಕಂದರೆ ನಾಳೆ ಒಂದು ಸತಿ ಅಪ್ಲೈ ಮಾಡಿ ಆಟೋಮೆಟಿಕ್ಕು ಮತ್ತೆ ನೀವು ಚೇಂಜಸ್ ಮಾಡೋಕ್ಕೆ ಬರೋಲ್ಲ. 8 ಆಪ್ಷನ್ ಕೊಡ್ತಾರೆ, ಬಟ್ ಅದಕ್ಕಿಂತ ಮುಂಚೆ ನೀವು ನೀಟಾಗಿ ಅಪ್ಲೈ ಮಾಡಿ. ಯಾಕಂದರೆ ಇನ್ನೊಂದೇನೆಂದರೆ ಇದು ಕಂಬೈನ್ಡ್ ಫಾರ್ ನೀಟು KCT, ನೀವು ಅಗ್ರಿಕಲ್ಚರ್ ಹೋಗೋದಾದರೆ ಓಕೆ, ಫಾರ್ಮ್ ಡಿ ಫಾರ್ಮ್ ಎಲ್ಲದಕ್ಕೂ ಒಂದೇ ಓಕೆ ಅಪ್ಲಿಕೇಶನ್. ಅದಕ್ಕೋಸ್ಕರ ಅಪ್ಲಿಕೇಶನ್ನ ಕರೆಕ್ಟಾಗಿ ಅಪ್ಲೈ ಮಾಡಿ. ಓಕೆ ಫ್ರೆಂಡ್ಸ್, ನಾವು ಪ್ರೈಮ್ ಮೆಂಬರ್ಶಿಪ್ ಸ್ಟಾರ್ಟ್ ಮಾಡ್ತೀವಿ. ಲಾಸ್ಟ್ 5 ಇಯರಿಂದ ಅಪ್ಡೇಟ್ ಕೊಡ್ತಾ ಇದ್ದೀನಿ ನಿಮಗೆ. ನೀಟಾಗಿ ನಾನು ನಾಳೆ ಬಿಟ್ಟ ತಕ್ಷಣ ಯಾವ ರೀತಿ ಅಪ್ಲೋಡ್ ಮಾಡ್ತಾರೆ ಅಪ್ಲೋಡ್ ಮಾಡ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಮತ್ತು ನಾಳೆ ಯಾವಾಗ ಸ್ಟಾರ್ಟ್ ಆಗೋದು ಅಂದರೆ ಫ್ರೆಂಡ್ಸ್, ನಾಳೆ ಮೋಸ್ಟ್ ಪ್ರಾಬಬಲಿ ನಿಮ್ಗೆ ಈವ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಇವರು KV ಬಗ್ಗೆ ನಿಮ್ಗೆ ಆಮೇಲೆ ಅಪ್ಡೇಟ್ ಮಾಡ್ತೀನಿ. ನಿಮಗೆ ಸ್ವಲ್ಪ ಲೇಟೇ ಇರುತ್ತೆ. ನಾಳೆ ಸ್ಟಾರ್ಟ್ ಮಾಡಿದರೆ ನಾಳೆ ಸಂಜೆ ತನಕ ಯಾವಾಗಾದರೂ ಬಿಡ್ಬೋದು. ಮೋಸ್ಟ್ ಪ್ರಾಬಬಲಿ ನೀವು ಈವ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ನೀವು ನಾಳೆ ಏನು ಅಪ್ಲೋಡ್ ಮಾಡಬೇಕಾಗಿಲ್ಲ, ನೀಟಾಗಿ ಆರಾಮ್ಸೆ ಯಾಕಂದ್ರೆ 1 ಮಂತ್ ಟೈಮ್ ಇದೆ. ನೀಟಾಗಿ ಸಡನ್ಲಿ ಬಿಟ್ಟ ತಕ್ಷಣ ಸಡನ್ಲಿ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಕರೆಕ್ಟಾಗಿ ನೀಟಾಗಿ ಫಸ್ಟು ಫಾರ್ಮಲ್ಲಿ, ಯಾಕಂದರೆ ಇದು ಹೊಸ ಫಾರ್ಮ್, ಇದು ಪ್ರತಿ ವರ್ಷ ಏನಿತ್ತಂದರೆ ಎಲ್ಲ ಎಂಟರ್ ಮಾಡುತ್ತೆ. ಈ ವರ್ಷ ಸ್ವಲ್ಪ ಚೇಂಜಸ್ ಇರುತ್ತೆ ನಿಮ್ಮದು ಸಾಫ್ಟ್ವೇರಲ್ಲಿ. ನಾನು ಅಪ್ಡೇಟ್ ಮಾಡ್ತೀನಿ ಯಾವ ರೀತಿ ಅಪ್ಲೈ ಮಾಡೋದು ಅಪ್ಡೇಟ್ ಮಾಡ್ತೀನಿ. ಆದರೆ ಸ್ವಲ್ಪ ನೀಟಾಗಿ ಕರೆಕ್ಟಾಗಿ ನೋಡಿಕೊಂಡು ಆಮೇಲೆ ಅಪ್ಲೈ ಮಾಡಿ. ಟೈಮ್ ಇದೆ. ಸೊ ನಿಮ್ಮದೆಲ್ಲ ಡೀಟೇಲ್ಸು ಇವಾಗ ಸ್ವಲ್ಪ ಕ್ರಾಸ್ ವೆರಿಫೈ ಮಾಡಿಕೊಂಡು ಆಮೇಲೆ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ನಾನು ನಿಮ್ಮ KCT ಟಾಪರ್ಸ್ ತೊಗೋಬೇಕಾದ್ರೆ ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ಎಷ್ಟು ರ್ಯಾಂಕ್ ಬರುತ್ತೆ ಅಂತ ನೆಕ್ಸ್ಟ್ ಡೀಟೇಲಾಗಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ನಿಮಗೆ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಸೊ ನಾಳೆ ಬಿಟ್ಟ ತಕ್ಷಣ ನಾನು ಕರೆಕ್ಟಾಗಿ ಯಾವ ರೀತಿ ಅಪ್ಲೋಡ್ ಮಾಡೋಂಥ ವಿಡಿಯೋ ಮಾಡ್ತೀನಿ ನಿಮಗೆ. ಇದೇ ರೀತಿ ಕ್ವಿಕ್